ಆತ್ಮೀಯ H16 ನ್ಯೂಸ್ ಅರ್ಥದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧವ. ಆದ್ಮೇಲೆ SIR ಅಂದರೆ ವಿಶೇಷ ಪರಿಷ್ಕರಣೆ ಮತದಾರ ಪಟ್ಟಿ. ಇದು ಕರ್ನಾಟಕಕ್ಕೆ ಎಂಟ್ರಿ ಹೊಡೆದ ತಕ್ಷಣ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಶಾಕ್ ಹೊಡೆದಂಗೆ ಆಗ್ಯದ. ನಮ್ಮದು ಪಾಳೆ ಬಂದಪ್ಪ ಇನ್ನು ವೆಸ್ಟ್ ಬೆಂಗಾಲ್ದಂಗೆ, ಅದೇ ಕಾಲಕ್ಕೆ ಬಿಹಾರದಂಗೆ, ಇನ್ನು ಉತ್ತರ ಪ್ರದೇಶ ಬರ್ತದೆ ಹಂಗೆ ಅಂತಾರೆ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ದಲ್ಲಿ 27 ಲಕ್ಷ ಮತದಾರರು ಲಾಸ್ಟ್ ಟೈಮ್ ಮತ ಹಾಕಿದವು. ಅವ್ರಿಗೆ ಮತದಾನ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಸಹಿತ ಕೊಡಿಸ್ಲಿಕ್ಕೆ ಆಗಲಿಲ್ಲ. ಅವರು ಈ ಸಲ ಒಂದು ಹೋಗ್ರಿ ಅಂತಿದ್ರು. ಇದು ಒಂದು ರೀತಿ ಉಪಕಾರ ಮಾಡಿದಂಗೆ ಪಾಪ 27 ಲಕ್ಷ ಮತದಾರರಿಗೆ. ಲಾಸ್ಟ್ ಟೈಮ್ ಅದು ರೂಲ್ಸು ಅದ, ಸಂವಿಧಾನ ಬದ್ಧನದ. ಸಂವಿಧಾನದಲ್ಲಿ ಒಂದು ವೇಳೆ ಇಲ್ಲದೆ ಹೋದ್ರೆ ಲಾಸ್ಟ್ ಟೈಮ್ ಮತ ಹಾಕಿದ್ರೆ ಕೊಡಬೇಕು ಅವ್ರಿಗೆ ಅಂತೇಳಿ. ಅವ್ರು ತಂದರೂ ಕೊಡಲಿಲ್ಲ. ಅಲ್ಲಿ 100-200 ಜನಕ್ಕೆ ಕೊಟ್ಟಿರ್ಬೋದು ಅಷ್ಟೇ. ಅಂಥ ಪ್ರಸಂಗ ಇಲ್ಲೂ ಆಗ್ಬೋದಾ? 90 ಲಕ್ಷ ಜನರಂತೆ ಕಟ್ಟಾಗಿ ಹೋಗಿಬಿಡ್ತಲ್ಲ. ಸತ್ತವರು, ಅದು ಇದು, ಹೊರಗಿನಿಂದ ಬಂದವರು, ನುಸುಳುಕೋರು. ವೆಸ್ಟ್ ಬೆಂಗಾಲ್ ತುಂಬ ದೊಡ್ಡ ದುಮ್ಮಿಡಿ ಕೊನೆಗೆ ನೋಡಿರಿ, ಮಹಾರಾಷ್ಟ್ರ ಆಯಿತು, ಹರಿಯಾಣ ಆಯಿತು, ಬಿಹಾರ ಆಯಿತು, ವೆಸ್ಟ್ ಬೆಂಗಾಲ್ ಆಯಿತು, 4 ಕಡೆ. ಸೊ ನಮ್ಮ ಇಲೆಕ್ಷನ್ ಕಮಿಷನರ್ ಮೇಲೆ ಆರೋಪ ಏನಪ್ಪ ಅಂದರೆ ಇವರು SIR ಮೂಲಕ BJPಗೆ ಬೇಡಾದ ಮತಗಳನ್ನು ಕಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತಿಗೂ ಅದು ಆರೋಪದ. ಹೀಗಾಗಿ SIR ಭಯ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಮೇಲೆ 2020 ಹಾನಂದ್ರೆ ಬರ್ತದೆ, ಇನ್ನೇನು ದೂರಿಲ್ಲ. ಹಾಗಾದರೆ ಇಲ್ಲಿ ಶಾಶ್ವತ ಕಾಂಗ್ರೆಸ್ ಮನೆಗೆ ಹೋಗೋ